ಹಲೋ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಎಲ್ಲ ಸಿ ಇ ಟಿ ಎಕ್ಸಾಮ್ಗೆ ತಯಾರಾಗ್ತಾ ಇದ್ದೀರಾ. ಇವತ್ತು 2005ನಲ್ಲಿ ಕೆಮಿಸ್ಟ್ರಿ ಪೇಪರ್ ಹೇಗಿತ್ತು ಅಂತ ಒಂದು ರೌಂಡ್ ನೋಡ್ಕೊಬರುವ. ಓಕೆ, ಕ್ವೆಶ್ಚನ್ ನಂಬರ್ 1. ಅರೆ ಬಾಪ್ ರೇ. ಕೆಮಿಕಲ್ ಇಕ್ವಿಲಿಬ್ರಿಯಮ್. ನೀವು 2005ನಲ್ಲಿ ಎಕ್ಸಾಮ್ ಬರೀತಿದ್ದೀರಿ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರಿ. ಕ್ವೆಶ್ಚನ್ ನಂಬರ್ 1 ಇಕ್ವಿಲಿಬ್ರಿಯಮ್ ಮೇಲೆ ಬಂದುಬಿಟ್ರೆ 50% ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ತೆರಿಕಿ. ಬೇರೆ ಯಾವ್ದಾದ್ರು ಚಾಪ್ಟರಿಂದಾದ್ರು ಬಂದಿದ್ರೆ ಏನಾಗಿತ್ತು, ಇಷ್ಟು ನೋಡಿದ್ರೆ ಈ ಟೈಪ್ ಖತರ್ನಾಕ್ ಕ್ವೆಶ್ಚನ್ ನಂಬರ್ 1 ಆಗಿಬಿಟ್ರೆ ಅರ್ಧ ಪೇಪರ್ ಡಮ್ ಆಗಿಬಿಡುತ್ತೆ ಕೆಲವ್ರದ್ದು. ಓಕೆ, ಬಟ್ ಹೆದರಬೇಡ್ರಿ, ಕ್ವೆಶ್ಚನನ್ನು ಓದ್ರಿ. ಕ್ವೆಶ್ಚನ್ ಏನಿದೆ ಅಂತ ನೋಡುವ. 15 moles of H2 and 5.2 moles of I2 are mixed and allowed to attain equilibrium at 500 degrees Celsius. At equilibrium, the concentration of HI is found to be 10 mole. The equilibrium constant for the formation of HI ಅಂತ ಇದೆ. ಒಂದು ಮಾಡ್ರೇಟ್ ಕ್ವಶನ್, ತೀರಾ ಡಿಫಿಕಲ್ಟ್ ಅಲ್ಲ, ತೀರಾ ಈಸಿನೂ ಇಲ್ಲ. ಹೇಗೆ ಸಾಲ್ವ್ ಮಾಡೋದು ಅಂತ ನೋಡುವ. ಓಕೆ, ಫಸ್ಟ್ ಆಫ್ ಆಲ್ ಈಕ್ವೇಷನ್ ಬರ್ಕೊಳ್ರಿ. H2 + I2 ಗಿವಿಂಗ್ 2HI ಅಂತ. ಓಕೆ, ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, 15 mole H2 ತೊಗೊಂಡಿದ್ದಾರೆ, 5.2 mole I2 ತೊಗೊಂಡಿದ್ದಾರೆ. ರಿಯಾಕ್ಷನ್ ಇನ್ನೂ ಶುರು ಆಗಲಿಲ್ಲ, ದರ್ಫೋರ್ HI ಇನ್ನೂ ಪ್ರೊಡ್ಯೂಸ್ ಆಗಲಿಲ್ಲ. ಇಕ್ವಿಲಿಬ್ರಿಯಮ್ನಲ್ಲಿ ನೋಡಿದರೆ 10 mole HI ಬರುತ್ತೆ ಅಂತ ಕ್ವೆಶನಲ್ಲಿ ಉಂಟು. ಓಕೆ, ನಾನು 15 - 5 ಅಂತ ಮಾಡಿದ್ದೇನೆ, 5.2 - 5 ಅಂತ ಮಾಡಿದ್ದೇನೆ. ಯಾಕೆ ಹೇಗೆ ಮಾಡಿದ್ದೇನೆ ಅಂತ ಕೇಳಿದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿರಿ, 1 mole H2 ತೊಗೊಂಡಿದ್ದಾರೆ, 2 mole HI ಪ್ರೊಡ್ಯೂಸ್ ಆಗ್ತಾ ಇದೆ. ಓಕೆ, 1 mole H2 ದಿಂದ 2 mole HI ಪ್ರೊಡ್ಯೂಸ್ ಆಗ್ತಾ ಇದೆ. ಇಲ್ಲಿ 10 mole ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 10 mole ಇದ್ದರೆ ಎಷ್ಟು H2 ಡಿಸೋಸಿಯೇಟ್ ಆಗಿರಬೇಕು ಅಂತ ನೋಡಿದ್ರೆ, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಓಕೆ, 10 × 1 ಡಿವೈಡೆಡ್ ಬೈ, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 10 × 1 ಡಿವೈಡೆಡ್ ಬೈ 2 ಮಾಡಿರಿ. ಓಕೆ, 10 × 1 ಡಿವೈಡೆಡ್ ಬೈ 2 ಅಂದರೆ ಆನ್ಸರ್ ಎಷ್ಟು ಬರಬೇಕು, 5 ಬರಬೇಕು. ಹಾಗಾಗಿ ಇಲ್ಲಿ 15 mole ತೊಗೊಂಡಿದ್ರು, 15 moleನಲ್ಲಿ 5 mole ಡಿಸೋಸಿಯೇಟ್ ಆಗಿದೆ, ಅಂದರೆ 10 mole ಉಳ್ಕೊಂಡುಂಟು ಇಕ್ವಿಲಿಬ್ರಿಯಮ್ನಲ್ಲಿ. ಇದು H2 ನೋಡಿದರೆ. ಈಗ I2 ವಿತ್ ರೆಸ್ಪೆಕ್ಟ್ ಟು I2 ನಾವು ನೋಡಿದರೆ, ಈಗ I2 ಬರ್ರಿ. 1 mole I2 ದಿಂದ 2 mole HI ಪ್ರೊಡ್ಯೂಸ್ ಆಗ್ತಾ ಇದೆ. 1 mole I2 ಇಂದ 2 mole HI ಪ್ರೊಡ್ಯೂಸ್ ಆಗ್ತಾ ಇದೆ. ಇಕ್ವಿಲಿಬ್ರಿಯಮ್ನಲ್ಲಿ ನೋಡಿದರೆ 10 mole HI ಇದೆ. ಇಕ್ವಿಲಿಬ್ರಿಯಮ್ನಲ್ಲಿ 10 mole ಇದೆ. ಹಾಗಾಗಿ ಎಷ್ಟು I2 ಡಿಸೋಸಿಯೇಟ್ ಆಗಿರಬೇಕು ನೋಡಿದರೆ, ಅಗೇನ್ 10 × 1 ಡಿವೈಡೆಡ್ ಬೈ 2 ಮಾಡಿದರೆ ಅಗೇನ್ ನಿಮಗೆ 5 ಬರಬೇಕು. 5.2 mole ಇನಿಷಿಯಲಿ ಇತ್ತು, 5 mole ಡಿಸೋಸಿಯೇಟ್ ಆಯಿತು ಹೇಳಿದ್ರೆ 0.2 mole ಉಳ್ಕೊಂಡಿರುತ್ತೆ. ಈಗ ನಾವು KCಗೆ ಇಕ್ವೇಷನ್ ಬರೆದ್ರೆ, ಓಕೆ, ಈಗ ನಾವು ಈ KCಗೆ ಇಕ್ವೇಷನ್ ಬರೆಯುವ. KC ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಏನಿದೆ, KC is equal to ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್. 2HI ಇರೋದಕ್ಕೆ HI⁻2 ಅಂತ ಬರೀಬೇಕು ನೀವು, ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ H2 ಇಂಟು ಕಾನ್ಸಂಟ್ರೇಷನ್ ಆಫ್ I2 ಅಂತ ಆಗುತ್ತೆ. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ. HI ಏನಿದೆ ಅದು 10 ಇದೆ, ಆವಾಗ 10 ಸ್ಕ್ವೇರ್ ಆಯಿತು, ಡಿವೈಡೆಡ್ ಬೈ H2 ಕಾನ್ಸಂಟ್ರೇಷನ್ 10 ಇದೆ, I2 ಕಾನ್ಸಂಟ್ರೇಷನ್ 0.2 ಇದೆ. ಇದನ್ನು ನೀವು ಮಾಡಿದರೆ, ಓಕೆ, ಇದನ್ನು ಸಮ್ ಮಾಡಿದರೆ ನಿಮಗೆ 50 ಬರುತ್ತೆ. ಇಲ್ಲಿ 50 ಬಂದರೆ ಆಪ್ಷನ್ ಎ ಆನ್ಸರ್ ಆಗಬೇಕು. ಕ್ವೆಶ್ಚನ್ ನಂಬರ್ 2. If in the reaction N2O4 giving 2NO2, X is that part of N2O4 which dissociates, then the number of molecules at equilibrium will be ಅಂತ ಕೇಳಿದ್ದಾರೆ. N2O4 ಡಿಸೋಸಿಯೇಟ್ ಆಗಿಬಿಟ್ಟು 2NO2 ಅಂತ ಪ್ರೊಡ್ಯೂಸ್ ಆಗ್ತಾ ಇದೆ. ಓಕೆ, ಇನಿಷಿಯಲಿ ನಾವೇನಾದರೂ ಇದು 1 mole ಇತ್ತು ಅಂತ ಕನ್ಸಿಡರ್ ಮಾಡಿದರೆ, ಇದಂತೂ ಪ್ರೊಡ್ಯೂಸ್ ಆಗಿರಲಿಲ್ಲ ಎಟ್ ಎ ಟೈಮ್ T = 0. ಎಟ್ ಇಕ್ವಿಲಿಬ್ರಿಯಮ್ ಇದು X ಅಷ್ಟು ಡಿಸೋಸಿಯೇಟ್ ಆಯಿತು. X ಅಷ್ಟು ತೊಗೊಳ್ರಿ ಅಂತ ಅವರೇ ಹೇಳ್ತಾ ಇದ್ದಾರೆ. X is that part of N2O4 which dissociates, ಅಂದರೆ X ಪಾರ್ಟ್ ಡಿಸೋಸಿಯೇಟ್ ಆಯಿತು. ಇಲ್ಲಿ X ಪಾರ್ಟ್ ಡಿಸೋಸಿಯೇಟ್ ಆದರೆ ಇಲ್ಲಿ 2NO2 ಇರೋದಕ್ಕೆ ಇದೇನಾಗುತ್ತೆ, ಇದು 2X ಅಷ್ಟು ಪ್ರೊಡ್ಯೂಸ್ ಆಗಿರಬೇಕು.
ಯಾಕೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, 1 ಮೋಲಿಂದ 2 ಮೋಲ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ 1 ಮೋಲಿಂದ 2 ಮೋಲ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ದರ್ಫೋರ್ ಎಕ್ಸ್ ಅಷ್ಟು ಡಿಸೋಸಿಯೇಟ್ ಆದರೆ ಇಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗಬೇಕು ಅಂತ ಕೇಳಿದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ನೀವು, ಆವಾಗ ಇಲ್ಲಿ 2x ಬರುತ್ತೆ. ಓಕೆ, ಸೊ ಈಗ 2x ಅಷ್ಟು ಪ್ರೊಡ್ಯೂಸ್ ಆದರೆ ಟೋಟಲ್ ನಂಬರ್ ಆಫ್ ಮೋಲ್ಸ್ ಎಟ್ ಇಕ್ವಿಲಿಬ್ರಿಯಮ್ ಅಂತ ಕೇಳಿದ್ದಾರೆ. ಸೊ ದೆನ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಟ್ ಇಕ್ವಿಲಿಬ್ರಿಯಮ್ ವಿಲ್ ಬಿ, ಇದನ್ನು ಆ್ಯಡ್ ಮಾಡ್ತಾ ಹೋದರೆ ನಮಗೆ ಟೋಟಲ್ ನಂಬರ್ ಆಫ್ ಮೋಲ್ಸ್ ಸಿಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಮೋಲ್ಸ್ ಎಟ್ ಇಕ್ವಿಲಿಬ್ರಿಯಮ್ ಈಸ್ ನಥಿಂಗ್ ಬಟ್ 1 - x plus 2x. ಸೊ ಯುವರ್ ಫೈನಲ್ ಆನ್ಸರ್ ಶುಡ್ ಬಿ 1 + x. ಓಕೆ, 1 + x ಅಂತ ಹೇಳಿದ್ರೆ ಆಪ್ಷನ್ ಸಿ ಈಸ್ ಯುವರ್ ಆನ್ಸರ್. Question number 3. Which of these does not influence the rate of reaction? It's a simple question. So nature of reactant, concentration of the reactant, temperature of the reactant, molecular ಅಂತ ಇದೆ. ನೇಚರ್ ಆಫ್ ರಿಯಾಕ್ಟೆಂಟ್, ಕಾನ್ಸಂಟ್ರೇಷನ್ ಮತ್ತು ಟೆಂಪ್ರೇಚರ್ ಆದರೂ ರೇಟನ್ನು ಅಫೆಕ್ಟ್ ಮಾಡ್ಬೋದು, ಬಟ್ ಮಾಲಿಕ್ಯುಲಾರಿಟಿ ನೆವರ್ ಅಫೆಕ್ಟ್ ರೇಟ್. ಓಕೆ, ಹಾಗಾಗಿ ಆಪ್ಷನ್ ಡಿ ಈಸ್ ಯುವರ್ ಆನ್ಸರ್. ಕ್ವೆಶ್ಚನ್ ನಂಬರ್ 4. ಒಂದು ಭಯಂಕರ ಕ್ವಶನ್ ಕಾಣ್ತಾ ಉಂಟು, ಒಂದು ಉದ್ದ ಕ್ವಶನ್ ಇದೆ. ಸೊ ಹಾಗಾಗಿ ಅರ್ಧ ಜನ ಇದನ್ನು ಬಿಟ್ಬಿಡ್ತಾರೆ. ಸೊ ಓದಿಕೊಳ್ಳುವ ಏನು ಕೊಟ್ಟಿದ್ದಾರೆ ಅಂತ. ಓಕೆ, ಫಾರ್ ದ ರಿಯಾಕ್ಷನ್ A + B giving C, it is found that doubling the concentration of A increases the rate by 4 times. Doubling the concentration of B doubles the reaction rate. What is the overall order ಅಂತ ಕೇಳಿದ್ದಾರೆ. ಸೊ ರೇಟ್ ಆಫ್ ರಿಯಾಕ್ಷನ್ ಯಾವುದೇ ರೇಟ್ ತಗೋಬೋದು. ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಓಕೆ, ಈಗ ಎ ಮತ್ತು ಬಿ ಅಂತ ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳುವ. ಸೊ ರೇಟ್ ಈಸ್ ಪ್ರಪೋರ್ಷನಲ್ ಟು ಎ, ರೇಟ್ ಈಸ್ ಪ್ರಪೋರ್ಷನಲ್ ಟು ಬಿ ಅಂತ ಬಿ ಕಾನ್ಸಂಟ್ರೇಷನ್ನಿಗೆ ತೊಗೊಂಡೆ. ಈಗ ಕಾನ್ಸಂಟ್ರೇಷನ್ ಆಫ್ ಎನ ಏನು ಮಾಡಿದ್ದಾರೆ, 2 ಟೈಮ್ಸ್ ಮಾಡಿದ್ದಾರೆ. ಕಾನ್ಸಂಟ್ರೇಷನ್ ಆಫ್ ಎನ 2 ಟೈಮ್ಸ್ ಮಾಡ್ತಾ ಹೋದರೆ ಈಗ ರೇಟ್ ಏನಾಗಿದೆ, 4 ಟೈಮ್ಸ್ ಆಗಿದೆ ಅಂತೆ. ಅಂದರೆ 2⁻². ಆರ್ಡರ್ ಏನಾಗಿರಬೇಕಾಯಿತು, ಆರ್ಡರ್ 2 ಆಗಬೇಕಾಯಿತು ವಿತ್ ರೆಸ್ಪೆಕ್ಟ್ ಟು ಎ. ಈಗ ಕೆಳಗಡೆ ಬರ್ರಿ, ಕಾನ್ಸಂಟ್ರೇಷನ್ ಆಫ್ ಬಿ ಏನುಂಟು, ಕಾನ್ಸಂಟ್ರೇಷನ್ ಆಫ್ ಬಿನ 2 ಟೈಮ್ಸ್ ಮಾಡಿದರೆ, ಓಕೆ, ಕಾನ್ಸಂಟ್ರೇಷನ್ ಆಫ್ ಬಿನ 2 ಟೈಮ್ಸ್ ಮಾಡಿದರೆ ರೇಟ್ ಕೂಡ 2 ಟೈಮ್ಸ್ ಆಗಿದೆ ಅಂತ. ಅಂದರೆ 2⁻1 ಇರಬೇಕಾಯಿತು. 2⁻1 ಇರಬೇಕಾಯಿತು ಅಂತ ಹೇಳಿದ್ರೆ ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಬೇಕಾಯಿತು. ಓವರ್ ಆಲ್ ಆರ್ಡರ್ ಎಷ್ಟು ಅಂತ ಕೇಳಿದ್ದಾರೆ. ಓವರ್ ಆಲ್ ಆರ್ಡರ್ ಇವರಿಬ್ಬರ ಸಮ್ ಇರಬೇಕಾಯಿತು. ಸೊ ಓವರ್ ಆಲ್ ಆರ್ಡರ್ ಏನಿರುತ್ತೆ, ಇಟ್ಸ್ ನಥಿಂಗ್ ಬಟ್ 2 + 1, ದ್ಯಾಟ್ಸ್ ನಥಿಂಗ್ ಬಟ್ 3. 3 ಹೇಳೋದು ಆಪ್ಷನ್ ಸಿ ದಲ್ಲಿದೆ. ಆಪ್ಷನ್ ಸಿ ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶ್ಚನ್ ನಂಬರ್ 5. The rate at which a substance react depend on its ಅಂತ ಕೇಳಿದ್ದಾರೆ. Atomic weight, atomic number, molecular weight, active mass ಅಂತ ಇದೆ. It's an easy question. It's nothing but option D is your answer. It's active mass. So rate ಏನುಂಟು, rate at which substance react, it depends on active mass. It depends on the concentration of the reactants according to law of mass action. ಆ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ಗೆ ನಾವೇನಂತ ಕರಿತೇವೆ, ಆಕ್ಟಿವ್ ಮಾಸ್ ಅಂತ ಕರಿತೇವೆ. Question number 6. A compound A has a molecular formula C2Cl3OH. It reduces failing solution, and it should be an aldehyde. On oxidation, it gives a monocarboxylic acid B. A can be obtained by the action of chlorine on ethyl alcohol. Therefore, A is ಅಂತ ಕೇಳಿದ್ದಾರೆ. So A is chloral ಅಂತ ಆಗಬೇಕು. ನೋಡಿ, ಕ್ಲೋರಲ್ ಅಂತ ಹೇಳಿದರೆ Cl, ಇಲ್ಲೊಂದು Cl, ಇಲ್ಲಿ ಮತ್ತೊಂದು Cl, ಇಲ್ಲೊಂದು CHO, ಇದಕ್ಕೆ ನಾವು ಕ್ಲೋರಲ್ ಅಂತ ಕರಿತೇವೆ. ಓಕೆ, ಇಟ್ಸ್ ನಥಿಂಗ್ ಬಟ್ ಟ್ರೈಕ್ಲೋರೋ ಅಸಿಟಾಲ್ಡಿಹೈಡ್ 2,2,2 ಟ್ರೈಕ್ಲೋರೋಅಸಿಟಾಲ್ಡಿಹೈಡ್ ಅಥವಾ ಈಥೇನಲ್ಲಿ ಏನುಂಟು ಇದಕ್ಕೆ ನಾವು ಕ್ಲೋರಲ್ ಅಂತ ಕರಿತೇವೆ. ಲುಕ್, ಇಟ್ಸ್ ಎನ್ ಆಲ್ಡಿಹೈಡ್. ಇದು ಡೆಫಿನೆಟ್ಲಿ ಫೇಲಿಂಗ್ ಸೊಲ್ಯೂಷನನ್ನು ರಿಡ್ಯೂಸ್ ಮಾಡಲೇಬೇಕು. ಇದಕ್ಕೆ ನಾವು ಆಕ್ಸಿಡೈಸ್ ಮಾಡಿದರೆ ಈ ಆಲ್ಡಿಹೈಡ್ ಗ್ರೂಪ್ ಆಕ್ಸಿಡೈಸ್ ಆಗಿಬಿಟ್ಟು ದಟ್ ಶುಡ್ ಬಿ 1 ಮೊನೋಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನೆಕ್ಸ್ಟು ಈ ಕ್ಲೋರಲ್ ಬರಬೇಕಾದ್ರೆ ಕ್ಲೋರಿನ್ ಮತ್ತು ಇಥೈಲ್ ಆಲ್ಕೋಹಾಲ್ ರಿಯಾಕ್ಟ್ ಆಗಿ ನಮಗೆ ಈ ಕ್ಲೋರಲ್ ಬಂದಿರುತ್ತೆ. ಓಕೆ, ಸೊ ದ್ಯಾರ್ಫೋರ್ ಆಪ್ಷನ್ ಬಿ ಶುಡ್ ಬಿ ಯುವರ್ ಆನ್ಸರ್. Question number 7. Which of the following haloalkanes is most reactive ಅಂತ ಇದೆ.
1 chloropropane, 1 bromopropane. ನೋಡಿ ಕ್ಲೋರೋಕ್ಕಿಂತ ಬ್ರೋಮೋ ಆಲ್ವೇಸ್ ಮೋರ್ ರಿಯಾಕ್ಟಿವ್. ಸೊ ಬ್ರೋಮೋ 2 ಆಪ್ಷನಲ್ಲಿ ಇದೆ, ಹಾಗಾಗಿ 1 ಬ್ರೋಮೋಪ್ರೋಪೇನ್ 2 ಬ್ರೋಮೋಪ್ರೋಪೇನಲ್ಲಿ 2 ಬ್ರೋಮೋಪ್ರೋಪೇನ್ ಮೋರ್ ರಿಯಾಕ್ಟಿವ್ ಅಂತ ನಿಮಗೆ ಅನಿಸ್ಬೇಕು. ಯಾಕೆ ಅಂತ ಹೇಳಿದರೆ 1 ಬ್ರೋಮೋಪ್ರೋಪೇನ್ ನೋಡಿ, ಈಗ CH3 CH2 CH2 Br, ದಿಸ್ ಈಸ್ 1 ಬ್ರೋಮೋಪ್ರೋಪೇನ್. ಈಗ CH3 CHBr CH3 ಇದು 2 ಬ್ರೋಮೋಪ್ರೋಪೇನ್. ಓಕೆ, ಈಗ Br ಡಿಸೋಸಿಯೇಟ್ ಆದರೆ, Br ಈಗ ಬಿಟ್ಟು ಹೋದರೆ, ಈಗ 1 ಬ್ರೋಮೋಪ್ರೋಪೇನಿಂದ Br ಬಿಟ್ಟು ಹೋಯಿತು ಆದರೆ ದರ್ ಶುಡ್ ಬಿ ದ ಫಾರ್ಮೇಷನ್ ಆಫ್ ಪ್ರೈಮರಿ ಕಾರ್ಬೋಕ್ಯಾಟಿಯಾನ್. ಸೊ 2 ಬ್ರೋಮೋಪ್ರೋಪೇನಿಂದ Br ಬಿಟ್ಟು ಹೋದರೆ ಸೆಕೆಂಡರಿ ಕಾರ್ಬೋಕ್ಯಾಟಿಯಾನ್ ಪ್ರೊಡ್ಯೂಸ್ ಆಗಿರುತ್ತೆ. ಕಂಪೇರ್ಡ್ ಟು ಪ್ರೈಮರಿ, ಸೆಕೆಂಡರಿ ಕಾರ್ಬೋಕ್ಯಾಟಿಯಾನ್ ಇಸ್ ಮೋರ್ ಸ್ಟೇಬಲ್. ಹಾಗಾಗಿ ಮೋರ್ ಸ್ಟೇಬಲ್ ಕಾರ್ಬೋಕ್ಯಾಟಿಯಾನ್ ಪ್ರೊಡ್ಯೂಸ್ ಆಗೋದಕ್ಕೆ ಸೊ 2 ಬ್ರೋಮೋಪ್ರೋಪೇನ್ ಏನಿರುತ್ತೆ ಅದು ಮೋರ್ ರಿಯಾಕ್ಟಿವ್ ಇರುತ್ತೆ. ಕ್ವೆಶ್ಚನ್ ನಂಬರ್ 8. The reaction in which phenol differs from alcohol is ಅಂತ ಇದೆ. It undergoes esterification. Definitely it undergoes esterification. It reacts with ammonia. Okay, ಒಪ್ಕೊಳ್ಳುವ. It forms yellow crystals of iodoform. No, ಇದನ್ನು ನೀವು ಒಪ್ಕೊಳ್ಬಾರ್ದು. ಓಕೆ, ಬಿಕಾಸ್ iodoform ಏನಾಗುತ್ತೆ, iodoform is nothing but CHI3. ಈ iodoform ಪ್ರೊಡ್ಯೂಸ್ ಆಗಬೇಕಾದ್ರೆ ಒಂದೇ ಮಿಥೈಲ್ ಕೀಟೋನ್ ಅಂದರೆ ಪರ್ಟಿಕ್ಯುಲರ್ಲಿ ಕೀಟೋನ್ ಮತ್ತು ಈ ಟೈಪ್ ಅಸಿಟಾಲ್ಡಿಹೈಡ್ನಲ್ಲಿ ಏನು CH3CO ಗ್ರೂಪ್ ಇರುತ್ತೆ. ಸೊ ದೇ ಫಾರ್ಮ್ iodoform. ಆಲ್ಕೋಹಾಲ್ ಕೂಡ iodoform ಪ್ರೊಡ್ಯೂಸ್ ಮಾಡುತ್ತೆ, ಬಟ್ ದ ಕಂಡೀಷನ್ ಈಸ್ ಆಲ್ಕೋಹಾಲ್ನಲ್ಲಿ CH3CHOH ಹೇಳುವಂಥ ಗ್ರೂಪ್ ಇರಬೇಕು. ಸೊ ಆಲ್ಕೋಹಾಲ್ ಮತ್ತು ಮಿಥೈಲ್ ಕೀಟೋನ್ ಬೋತ್ ಫಾರ್ಮ್ iodoform. NaOH ಮತ್ತು I2 ಹಾಕ್ತಾ ಹೋದರೆ ಇವೆರಡು iodoform ಕೊಡುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಫಿನಾಲ್ ಏನುಂಟು ಇಟ್ ಡಸಂಟ್ ಗಿವ್ಸ್ ಯು iodoform. ಓಕೆ, ಆಪ್ಷನ್ ಸಿ ಈಸ್ ಯುವರ್ ಆನ್ಸರ್. ಕ್ವೆಶ್ಚನ್ ನಂಬರ್ 9. ಅಗೇನ್ ಒಂದು ಮಹಾಭಯಂಕರ ಕ್ವಶನ್ ಕಾಣ್ತಾ ಉಂಟು ನೋಡ್ರಿ, ಭಾಳ ದೊಡ್ಡದುಂಟು, ಭಾಳ ಲೆಂದಿ ಉಂಟು. ಸೊ ಸುಮಾರು ಜನ ನೋಡೇ ಹಾರ್ಟ್ ವೀಕ್ ಇದ್ದರೆ ಕಷ್ಟ ಇರುತ್ತೆ ಈ ಕ್ವಶನ್ ನೋಡಿಬಿಟ್ರೆ. ಬಟ್ ಇರಲಿ, ಏನು ಕೇಳಿದ್ದಾರೆ ಅಂತ ನೋಡುವ. An organic compound A containing carbon, hydrogen and oxygen has a pleasant odor. ಓಕೆ, ಕೆಮಿಸ್ಟ್ರಿನಲ್ಲಿ ಪ್ಲೆಸೆಂಟ್ ಓಡರ್ ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ, ಯಾಕೆಂದರೆ ಮೋಸ್ಟ್ ಆಫ್ ದ ಟೈಮ್ ನಮಗೇನಿರುತ್ತೆ ಬ್ಯಾಡ್ ಓಡರೇ ಇರುತ್ತೆ. ಇರಲಿ, ಪ್ರೆಸೆಂಟ್ ಓಡರ್ ಇದೆ ಅಂತ. ಬಾಯ್ಲಿಂಗ್ ಪಾಯಿಂಟ್ 78 ಡಿಗ್ರಿ ಸೆಲ್ಸಿಯಸ್ ಉಂಟಂತೆ. ಓಕೆ, ಸೊ ವಾಟರ್ನ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಇರುತ್ತೆ ನಾರ್ಮಲಿ. ಸೊ ಬಟ್ 78 ಡಿಗ್ರಿ ಇರುವಂಥದ್ದು ಆಲ್ಕೋಹಾಲ್ ಅಂತ ನೋಡಿದ ಕೂಡಲೇ ನಿಮಗೆ ಅಂದಾಜಾಗಬೇಕು ಇನ್ ಫ್ಯೂಚರ್. ಹಾಗಾಗಿ ಆಪ್ಷನ್ ಸಿ ಆನ್ಸರ್ ಅಂತ ಸದ್ಯಕ್ಕೆ ಇಟ್ಕೊಳ್ಳುವ. ಸೊ ಬಟ್ ನಾವು ಅದನ್ನು ಚೆಕ್ ಮಾಡುವ. ಆನ್ ಬಾಯ್ಲಿಂಗ್ ಎ ವಿತ್ ಕಾನ್ಸಂಟ್ರೇಟೆಡ್ H2SO4 ಎ ಕಲರ್ಲೆಸ್ ಗ್ಯಾಸ್ ಇಸ್ ಪ್ರೊಡ್ಯೂಸ್ಡ್ ಅಂತ ಹೇಳಿದ್ದಾರೆ. ಅಂದರೆ ಈಗ ನಾವೇನಾದರೂ ಈಥೈಲ್ ಆಲ್ಕೋಹಾಲ್ ತೊಗೊಂಡ್ಬಿಟ್ಟು, ಓಕೆ, ಈಥೈಲ್ ಆಲ್ಕೋಹಾಲ್ ತೊಗೊಂಡ್ಬಿಟ್ಟು ಇದಕ್ಕೆ ನಾವು H2SO4 ಅಂದರೆ H+ ಆ್ಯಡ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಏನಾಗಬೇಕು, ಸೊ ಡಿಹೈಡ್ರೇಷನ್ ಆಗಬೇಕು. ಡಿಹೈಡ್ರೇಷನ್ ಆದಮೇಲೆ ಏನಾಗುತ್ತೆ, ಕಾರ್ಬೋಕ್ಯಾಟಿಯಾನ್ ಪ್ರೊಡ್ಯೂಸ್ ಆಗುತ್ತೆ. ಕಾರ್ಬೋಕ್ಯಾಟಿಯಾನ್ ಪ್ರೊಡ್ಯೂಸ್ ಆದರೆ ಏನಾಯಿತು, ಸೊ ಕಾರ್ಬೋಕ್ಯಾಟಿಯಾನ್ ಪ್ರೊಡ್ಯೂಸ್ ಆದರೆ ಈಥೀನ್ ತಯಾರಾಗುತ್ತೆ. ಓಕೆ, ಈಥೀನ್ ಹೇಳುವಂಥದ್ದು ಏನದು, ಈಥೀನ್ ಹೇಳೋದೊಂದು ಒಂದು ಕಲರ್ಲೆಸ್ ಗ್ಯಾಸ್. ಡೆಫಿನೆಟ್ಲಿ ಕಲರ್ಲೆಸ್ ಗ್ಯಾಸ್ ಇಸ್ ಪ್ರೊಡ್ಯೂಸ್ಡ್ ವಿಚ್ ಡಿಕಲರೈಸಸ್ ಬ್ರೋಮಿನ್ ವಾಟರ್ ಆ್ಯಂಡ್ ಅಲ್ಕಲೈನ್ KMnO4. ಸೊ ಯಾವುದಾದ್ರೂ ಕಂಪೌಂಡ್ನಲ್ಲಿ ಡಬಲ್ ಬಾಂಡ್ ಇದೆಯೋ ಇಲ್ಲ ಅಂತ ನೋಡಲಿಕ್ಕೆ ನಾವು ಬ್ರೋಮಿನ್ ವಾಟರ್ ಆ್ಯಡ್ ಮಾಡ್ತೇವೆ. ಬ್ರೋಮಿನ್ ವಾಟರ್ನ ಕಲರ್ ಡಿಕಲರೈಸ್ ಆಗಿಬಿಡುತ್ತೆ. ಸೊ ಪಿಂಕ್ ಕಲರ್ ಆಫ್ KMnO4 ಕಲರ್ಲೆಸ್ ಆಗಿಬಿಡುತ್ತೆ. ಹಾಗಾಗಿ ಸೊ ಎಲ್ಲದೂ ಮ್ಯಾಚ್ ಆಗ್ತಾ ಉಂಟು. ಆಪ್ಷನ್ ಸಿನೇ ನಮ್ಮ ಆನ್ಸರ್ ಆಗಬೇಕು. ಕ್ವೆಶ್ಚನ್ ನಂಬರ್ 10. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಆಂಫೋಟೆರಿಕ್ ಆ್ಯಸಿಡ್ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್, ವಿದೌಟ್ ವೇಸ್ಟಿಂಗ್ ಟೈಮ್ ಯು ಶುಡ್ ಸೇ ಗ್ಲೈಸಿನ್. ಯಾಕೆ ಗ್ಲೈಸಿನ್ ಆನ್ಸರ್? Glycine is an amino acid which contain both the basic as well as acidic group. NH2 CH2 COOH ಹೇಳುವಂಥದ್ದು ಗ್ಲೈಸಿನಿನ ಫಾರ್ಮುಲಾ. ಸೊ ಗ್ಲೈಸಿನ್ನಲ್ಲಿ ಒಂದು ಕಡೆ acidic ಪಾರ್ಟ್ ಇದೆ, ಇನ್ನೊಂದು ಕಡೆ ಬೇಸಿಕ್ ಪಾರ್ಟ್ ಇದೆ. ಹಾಗಾಗಿ ಇಟ್ ಆ್ಯಕ್ಟ್ ಆಸ್ ಬೋತ್ ಆ್ಯಸಿಡ್ ಆಸ್ ವೆಲ್ ಆಸ್ ಬೇಸ್. ಸೊ ಆಂಫೋಟೆರಿಕ್ ಇರುತ್ತೆ. ಕ್ವೆಶ್ಚನ್ ನಂಬರ್ 11. Gold is extracted by hydrometallurgical process based on its property. Option A of being electropositive, option B being less reactive, option C to form complexes which are water soluble, option D to form salts which are water soluble ಅಂತ. ಸೊ ಇಟ್ಸ್ ಆಪ್ಷನ್ ಸಿ. ಯಾಕೆ ಅಂತ ಕೇಳಿದರೆ
ಹೈಡ್ರೋಮೆಟಲರ್ಜಿ ಅಂತ ಹೇಳಿದರೆ ಇಟ್ಸ್ ಎ ಪ್ರೊಸೆಸ್ ವೇರ್ ಎನಿ ಓರ್, ಯಾವುದಾದ್ರೂ ಓರನ್ನು ತೊಗೊಂಡ್ಬಿಟ್ಟು ಅದನ್ನು ಯಾವುದಾದ್ರೂ ಕೆಮಿಕಲ್ ಜೊತೆಗೆ ಆ್ಯಡ್ ಮಾಡ್ತಾರೆ. ಆ ಕೆಮಿಕಲ್ ಹಾಕಿದ ಮೇಲೆ ಅದನ್ನು ವಾಟರ್ ಸಾಲ್ಯುಬಲ್ ಆಗಿ ಮಾಡ್ಕೋತೇವೆ. ವಾಟರ್ ಸಾಲ್ಯುಬಲ್ ಆದಮೇಲೆ ಅದನ್ನು ಎಲೆಕ್ಟ್ರಾಲಿಸಿಸ್ ಮಾಡ್ತೇವೆ, ಇಲ್ಲ ಅದನ್ನು ಯಾವುದಾದ್ರೂ ಒಂದು ಪ್ರೆಸಿಪಿಟೇಟಿಂಗ್ ರಿಯೇಜೆಂಟ್ ಹಾಕಿಬಿಟ್ಟು ಪ್ರೆಸಿಪಿಟೇಟ್ ಮಾಡಿ ಹೊರಗಡೆ ತೆಗಿತೇವೆ. ಅದಕ್ಕೆ ನಾವು ಹೈಡ್ರೋಮೆಟಲರ್ಜಿ ಅಂತ ಕರಿತೇವೆ. ಸೊ ಗೋಲ್ಡನ್ನು ಕೂಡ ಹೈಡ್ರೋಮೆಟಲರ್ಜಿಕಲ್ ಪ್ರೊಸೆಸ್ಸಿಂದ ತೆಗಿತೇವೆ. ಸೊ ಅದನ್ನು ಫಸ್ಟ್ ಒಂದು ವಾಟರ್ ಸಾಲ್ಯುಬಲ್ ಕಾಂಪ್ಲೆಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋತೇವೆ. ಅದಾದಮೇಲೆ ಒಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮಾಡಿಬಿಟ್ಟು ಅದು ಹೊರಗಡೆ ಬರುತ್ತೆ ಗೋಲ್ಡ್. ಹಾಗಾಗಿ ಸೊ ಆಪ್ಷನ್ ಸಿ ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶ್ಚನ್ ನಂಬರ್ 12. ಇನ್ ಬ್ಲಾಸ್ಟ್ ಫರ್ನೆಸ್ ಐರನ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಬೈ ಅಂತ ಇದೆ. ಸೊ ಕನ್ಫ್ಯೂಸಿಂಗ್ ಇದೆ. ಸೊ ಕೋಕ್ ಹಾಕಿರ್ತೇವೆ, ಕಾರ್ಬನ್ ಮೊನಾಕ್ಸೈಡ್ ಕೂಡ ರೆಡ್ಯೂಸಿಂಗ್ ಏಜೆಂಟ್ ಅಂತ ಗೊತ್ತಿರುತ್ತೆ. ಸೊ ಕಾರ್ಬನ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ನಲ್ಲಿ ಯಾರು ಆ್ಯಕ್ಟ್ ಮಾಡ್ತಾರೆ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್ ಅಂತ ನೋಡಿದರೆ, ಸೊ ಯು ಹ್ಯಾವ್ ಟು ಗೋ ವಿತ್ ಕಾರ್ಬನ್ ಮೊನಾಕ್ಸೈಡ್. ಓಕೆ, ಸೊ ಕಾರ್ಬನ್ ಮೊನಾಕ್ಸೈಡ್ ಏನು ಮಾಡುತ್ತೆ, ನಮ್ಮ ಐರನ್ ಆಕ್ಸೈಡಿಂದ ಐರನ್ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಏನು ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಅಂದರೆ ಕೋಕಿಂದಾನೇ ಬರೋದಲ್ವಾ, ಹಾಗಾಗಿ ಕಾರ್ಬನ್ ಮೋರ್ ರೆಡ್ಯೂಸಿಂಗ್ ಏಜೆಂಟ್ ಟೈಪ್ ಆ್ಯಕ್ಟ್ ಮಾಡಬೇಕಂತ ಕೆಲವರು ವಾದ ಮಾಡ್ಬೋದು. ಬಟ್ ದ ಆನ್ಸರ್ ಈಸ್ ಕಾರ್ಬನ್ ಮೊನಾಕ್ಸೈಡ್ ಓನ್ಲಿ. ನೋಡ್ರಿ, ರಿಯಾಕ್ಷನ್ ಕೂಡ ನಾನು ಬರೆದಿಟ್ಟಿದ್ದೇನೆ. ಸೊ ಈ ವಿಡಿಯೋನ ಪಾಸ್ ಮಾಡ್ಕೊಂಡು ಬೇಕಾದರೆ ನೀವು ನೋಡ್ಕೋಬೋದು. ಓಕೆ, ಕ್ವೆಶ್ಚನ್ ನಂಬರ್ 13. ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಎಲಿಮೆಂಟ್ಸ್ ಕೆನಾಟ್ ಫಾರ್ಮ್ ಎನ್ ಎಲಾಯ್ ಅಂತ. ಓಕೆ, ಸೊ ಜಿಂಕ್ ಮತ್ತು ಕಾಪರ್ನ ಮಿಕ್ಸ್ ಮಾಡಿ ಭಾಳಷ್ಟು ಎಲಾಯ್ ಮಾಡ್ಬೋದು. ಬ್ರಾಸ್ ಮಾಡ್ಬೋದು, ಬ್ರಾನ್ಸ್ ಮಾಡ್ಬೋದು, ಜರ್ಮನ್ ಸಿಲ್ವರ್ ಮಾಡ್ಬೋದು. ಸೊ ಐರನ್ ಮತ್ತು ಮರ್ಕ್ಯೂರಿ ಮಿಕ್ಸ್ ಆಗೋದಿಲ್ಲ. ಓಕೆ, ಐರನ್ ಮತ್ತು ಮರ್ಕ್ಯೂರಿ, ಪ್ಲಾಟಿನಮ್ ಮತ್ತು ಮರ್ಕ್ಯೂರಿ ಅವೆಲ್ಲ ಮಿಕ್ಸ್ ಆಗದೇ ಇರುವಂಥದ್ದು. ಆಪ್ಷನ್ ಸಿ ಆಗತ್ತೆ. ಇಟ್ಸ್ ನಥಿಂಗ್ ಬಟ್ ಸ್ಟೀಲ್. ಐರನ್ ಮತ್ತು ಕಾರ್ಬನ್ ಮಿಕ್ಸ್ ಹಾಕ್ಕೊಂಡಿರುತ್ತೆ ಸ್ಟೀಲ್ನಲ್ಲಿ. ಸೋಡಿಯಂ ಅಮಾಲ್ಗಮ್ ಅಂತ ಕರಿತೇವೆ. ಮರ್ಕ್ಯೂರಿ ಬೇರೆ ಮೆಟಲ್ ಜೊತೆ ಮಿಕ್ಸ್ ಆಗಿ ಯಾವಾಗ ಅಲಾಯ್ ಆಗುತ್ತೋ ಆವಾಗ ನಾವು ಅಮಾಲ್ಗಮ್ ಅಂತ ಕರಿತೇವೆ. ಬಟ್ ಐರನ್ ಅಮಾಲ್ಗಮ್, ಪ್ಲಾಟಿನಮ್ ಅಮಾಲ್ಗಮ್ ಅಂತ ಇರುವುದಿಲ್ಲ. ಕ್ವೆಶ್ಚನ್ ನಂಬರ್ 14. ವಿಚ್ ಕಂಪೌಂಡ್ ಈಸ್ ಝೀರೋ ವ್ಯಾಲೆಂಟ್ ಮೆಟಲ್ ಕಾಂಪ್ಲೆಕ್ಸ್. ಸೊ ಯಾರಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಝೀರೋ ಇದೆ ಅಂತ ನೋಡಿದರೆ ಇಟ್ಸ್ ಅನ್ ಈಸಿ ಕ್ವೆಶನ್. ಆಪ್ಷನ್ ಸಿದಲ್ಲಿ ನೋಡಿರಿ, ನಿಕೆಲ್ ತಲೆ ಮೇಲೆ ಚಾರ್ಜ್ ಝೀರೋ ಇದೆ. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ನೀವು ಆಪ್ಷನ್ ಸಿ ಅಂತ ಹೇಳಬೇಕು. ಸೊ ಉಳಿದಿರೋ ಕಂಪೌಂಡ್ ಮೇಲೆ ಚಾರ್ಜ್ ಎಷ್ಟಿದೆ ಅಂತ ನೋಡ್ಕೊಬರುವ. ಎಕ್ಸಾಮ್ನಲ್ಲಿ ನೀವು ಅದನ್ನು ಅಷ್ಟು ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಬಟ್ ಈಗ ನಾವು ಉಳಿದಿರೋಂಥ ಕಂಪೌಂಡ್ ಮೆಟಲ್ ಮೇಲೆ ಎಷ್ಟು ಚಾರ್ಜ್ ಇದೆ ಅಂತ ನೋಡಿದರೆ, ನೋಡಿರಿ SO4 ಅಂತ ಹೇಳಿದರೆ -2, therefore ಇದು ಅಮೋನಿಯಾ ಅಂತೂ 0, ಕಾಪರ್ +2 ಸ್ಟೇಟ್ನಲ್ಲಿ ಇದೆ. ಸೊ ಕ್ಲೋರಿನ್ 2 ಸಲ ಇದೆ, -2, ಅಮೋನಿಯಾ ಅಂತೂ 0, therefore ಪ್ಲಾಟಿನಮ್ +2 ಸ್ಟೇಟ್ನಲ್ಲಿ ಉಂಟು. ಸೊ CN ಹೇಳೋದು 6 ಟೈಮ್ಸ್ ಇದೆ, ಅದಕ್ಕಾಗಿ -6 ಆಗಬೇಕು. ಸೊ ಪೊಟ್ಯಾಷಿಯಮ್ ನೋಡಿದ್ರೆ +3 ಇದೆ, therefore ಐರನ್ ಕೂಡ +3 ಇರಬೇಕು. ಸೊ ಕಾಪರ್ +2 ಇದೆ, ಪ್ಲಾಟಿನಮ್ +2 ಇದೆ, ಐರನ್ +3 ಇದೆ. ಬಟ್ ಇಲ್ಲಿ NiCO4ದಲ್ಲಿ CO ಚಾರ್ಜ್ 0, ನಿಕೆಲ್ ಚಾರ್ಜ್ ಕೂಡ 0 ಇರುತ್ತೆ. ಹಾಗಾಗಿ ಇದನ್ನು ನಾವು ಝೀರೋ ವ್ಯಾಲೆಂಟ್ ಮೆಟಲ್ ಅಂತ ಕರಿತೇವೆ. ಕ್ವೆಶ್ಚನ್ ನಂಬರ್ 15. ಅಲಮ್ ಇಸ್ ಎ ವಾಟರ್ ಪ್ಯೂರಿಫೈಯರ್ ಬಿಕಾಸ್ ಇಟ್ ಅಂತ ಇದೆ. ಇಟ್ coagulates with impurities. ಎಸ್, ಆಪ್ಷನ್ ಎ ಇಟ್ ಸೆಲ್ಫ್ ಈಸ್ ಯುವರ್ ಆನ್ಸರ್. ಸೊ ಮಡ್ಡಿ ವಾಟರ್ಗೆ ಏನು ಮಾಡ್ತಾರೆ, ಅಲಮ್ ಆ್ಯಡ್ ಮಾಡ್ತಾ ಹೋಗ್ತಾರೆ. ಆವಾಗ ಅಲಮ್ ಇಂಪ್ಯೂರಿಟಿನ ಕೋಗ್ಯುಲೇಟ್ ಮಾಡಿ ಪ್ರೆಸಿಪಿಟೇಟ್ ಪ್ರೊಡ್ಯೂಸ್ ಮಾಡಿಬಿಡುತ್ತೆ. ಅದನ್ನು ನಾವು ಫಿಲ್ಟರ್ ಮಾಡಿಬಿಟ್ಟು ಸೊ ನಮಗೆ ಪ್ಯೂರ್ ವಾಟರ್ ಸಿಗುತ್ತೆ. ಓಕೆ, ಹಾಗೆ ಆಪ್ಷನ್ ಎ ಕರೆಕ್ಟ್ ಉಂಟು. ಅಲಮ್ ಈಸ್ ಎ ವಾಟರ್ ಪ್ಯೂರಿಫೈ ಬಿಕಾಸ್ ಇಟ್ ಕೋಗ್ಯುಲೇಟ್ ಇಂಪ್ಯೂರಿಟೀಸ್. ಕ್ವೆಶ್ಚನ್ ನಂಬರ್ 16. For the reaction N2 plus O2 giving 2NO, the value of Kc as 800 degrees Celsius is 0.1. Okay, equilibrium constant Kc 0.1 ಕೊಟ್ಟಿದ್ದಾರೆ. When the equilibrium concentration of both the reactant is 0.5 mole, what is the value of Kp ಅಂತ ಕೇಳಿದ್ದಾರೆ. ಸೊ Kc ವ್ಯಾಲ್ಯೂ ಕೊಟ್ಟಿದ್ದಾರೆ, Kp ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆವಾಗ ಯು ಹ್ಯಾವ್ ಟು ರಿಮೆಂಬರ್ ದ ಫಾರ್ಮುಲಾ. Kp is equal to Kc into RT raised to delta n. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ನೀವೀಗ. ಸೊ ವೇರ್ ಡೆಲ್ಟಾ ಎನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಡೆಲ್ಟಾ ಎನ್ ಅಂತ ಹೇಳಿದರೆ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ರಿಯಾಕ್ಟೆಂಟ್. ಸೊ ಇಲ್ಲಿ ನೋಡಿದರೆ 2 ಮೋಲ್ ಗ್ಯಾಸಸ್ ಪ್ರಾಡಕ್ಟ್ ಇದೆ, ರಿಯಾಕ್ಟೆಂಟ್ನಲ್ಲಿ 2 ಮೋಲ್ ಗ್ಯಾಸಸ್ ರಿಯಾಕ್ಟೆಂಟ್ ಕಾಣುತ್ತೆ ನಿಮಗೆ.
ಹಾಗಾಗಿ ಡೆಲ್ಟಾ ಎನ್ ವ್ಯಾಲ್ಯೂ ಏನಿದೆ 2 ಮೋಲ್ ಗ್ಯಾಸಸ್ ಪ್ರಾಡಕ್ಟ್ 2 ಮೋಲ್ ಗ್ಯಾಸಸ್ ರಿಯಾಕ್ಟೆಂಟ್ ಇಟ್ಸ್ ನಥಿಂಗ್ ಬಟ್ 0. ಹಾಗಾಗಿ ಯಾವಾಗ ಡೆಲ್ಟಾ ಎನ್ ವ್ಯಾಲ್ಯೂ 0 ಡೆಲ್ಟಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿರೋ ಈಗ ಆರ್ ಟಿ ಏನಿದೆ ಬಿಡುತ್ತೆ ಇದು 1 ಆಗಿಬಿಡುತ್ತೆ. ಹಾಗಾಗಿ ಕೆ ಪಿ ಏನುಂಟು ಕೆ ಪಿ ಈಸ್ ಈಕ್ವಲ್ ಟು ಕೆ ಸಿ. ಯಾಕೆ ಡೆಲ್ಟಾ ಎನ್ ವ್ಯಾಲ್ಯೂ ಏನಿದೆ ಡೆಲ್ಟಾ ಎನ್ ವ್ಯಾಲ್ಯೂ 0 ಆಗಿಬಿಡುತ್ತೆ. ಸೊ ಆರ್ ಟಿ ವ್ಯಾಲ್ಯೂ 1 ಬಂದ್ಬಿಡುತ್ತೆ. ಈಗ ಕೆ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿರಿ 0.1 ಕೊಟ್ಟಿದ್ದಾರೆ. ಹಾಗಾಗಿ ಕೆ ಪಿ ಕೂಡ ಎಷ್ಟಿರಬೇಕು 0.1 ಇರಬೇಕು. ಸೊ ದ್ಯಾಟ್ ಫಾರ್ ಆಪ್ಷನ್ ಬಿ ಈಸ್ ಯುವರ್ ಆನ್ಸರ್. Question number 17. The extent of adsorption of a gas on a solid depends on ಅಂತ ಇದೆ. Nature of gas, pressure of the gas, temperature of the gas, all of the above ಅಂತ ಇದೆ. So it's definitely all of the above. So extent of adsorption ಏನುಂಟು, so extent of adsorption nature of gas ಮೇಲೆ ಡಿಪೆಂಡ್ ಇರುತ್ತೆ. ಈಸಿಲಿ ಲಿಕ್ವಿಫೈಬಲ್ ಗ್ಯಾಸ್ ಬೇಗನೆ ಅಡ್ಸಾರ್ಬ್ ಆಗಿರುತ್ತೆ. ಪ್ರೆಷರ್ ಮೇಲೆ ಡಿಪೆಂಡ್ ಇರುತ್ತೆ. ಪ್ರೆಷರ್ ಜಾಸ್ತಿ ಹಾಕಿದ್ರಿ ಅಂದರೆ ಅಡ್ಸಾರ್ಪ್ಷನ್ ಕೂಡ ಜಾಸ್ತಿ ಆಗುತ್ತೆ. ಬಟ್ ತೀರಾನೇ ಪ್ರೆಷರ್ ಜಾಸ್ತಿ ಆಗ್ತಾ ಹೋದಂಗೆ ಸೊ ಯುಲ್ ಗೆಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅದು ಬೇರೆ. ಬಟ್ ಇನಿಷಿಯಲಿ ಪ್ರೆಷರ್ ಜಾಸ್ತಿ ಆಗ್ತಾ ಹೋದಂಗೆ ಅಡ್ಸಾರ್ಪ್ಷನ್ ಕೂಡ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಮೇಲೆ ಡೆಫಿನೆಟ್ಲಿ ಅಡ್ಸಾರ್ಪ್ಷನ್ ಡಿಪೆಂಡ್ ಇರುತ್ತೆ. ಕೆಮಿಕಲ್ ಅಡ್ಸಾರ್ಪ್ಷನ್ ಆಗಿದ್ದರೆ ಟೆಂಪ್ರೇಚರ್ ಜಾಸ್ತಿ ಮಾಡ್ದಂಗೆ ಡೆಫಿನೆಟ್ಲಿ ಅಡ್ಸಾರ್ಪ್ಷನ್ ಕೂಡ ಜಾಸ್ತಿ ಆಗುತ್ತೆ. ಅದೇ ಫಿಸಿಕಲ್ ಅಡ್ಸಾರ್ಪ್ಷನ್ ಇದ್ದರೆ ಟೆಂಪ್ರೇಚರ್ ಅಪ್ಲೈ ಮಾಡ್ತಾ ಹೋದಂಗೆ ಅಡ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಸೊ 3 ಫ್ಯಾಕ್ಟರ್ ಏನುಂಟು ಅದು ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಮೇಲೆ ಡಿಪೆಂಡ್ ಇರುತ್ತೆ. Question number 18. An emulsifier is a substance which ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಇದಲ್ಲೇ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ಯಾವುದು ಎಮಲ್ಷನನ್ನು ಸ್ಟೆಬಿಲೈಸ್ ಮಾಡುತ್ತೋ ಅದನ್ನು ನಾವು ಎಮಲ್ಸಿಫೈಯರ್ ಅಂತ ಕರಿತೇವೆ. ಆಪ್ಷನ್ ಎ ಈಸ್ ಯುವರ್ ಆನ್ಸರ್. Question number 19. Which of the following types of metal form most efficient catalyst ಅಂತ ಕೇಳಿದ್ದಾರೆ. So again it's an easy question. So ನೋಡ್ರಿ ಟ್ರಾನ್ಸಿಷನ್ ಮೆಟಲ್ಸ್ ಫಾರ್ಮ್ಸ್ ಮೋಸ್ಟ್ ಎಫಿಷಿಯಂಟ್ ಕೆಟಲಿಸ್ಟ್. ಯಾಕೆಂದರೆ ಅವರ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಪ್ರಾಪರ್ಟಿ ಏನುಂಟು ಅದು ಅವರನ್ನು ಒಳ್ಳೆ ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡಿಸುತ್ತೆ. ಜೊತೆಗೆ ಒಳ್ಳೆ ಲಾರ್ಜ್ ಸರ್ಫೇಸ್ ಏರಿಯಾ ಕೂಡ ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ಸರ್ಫೇಸ್ ಏರಿಯಾ ಬೇರೆ ಮೆಟಲ್ಸ್ ಕೂಡ ಕೊಡ್ಬೋದು. ಆದರೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಮಾತ್ರ ಟ್ರಾನ್ಸಿಷನ್ ಮೆಟಲ್ಸ್ನಲ್ಲಿ ಮಾತ್ರ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. Question number 20. The species among the following which can act as an acid and as a base ಅಂತ ಇದೆ. ಅಂದರೆ ಆಂಫೋಟೆರಿಕ್ ಯಾವುದಿದೆ. ಸೊ ಯಾವುದು H+ಅನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೋದು ಅಥವಾ ಯಾವುದು H+ಅನ್ನು ಕೊಡ್ಬೋದು ಅದನ್ನು ನಾವು ಆಂಫೋಟೆರಿಕ್ ಅಂತ ಕರಿತೇವೆ. ಸೊ ಆಪ್ಷನ್ ಎದಲ್ಲೇ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ನೋಡಿರಿ HSO4 ಮೈನಸ್ ಏನುಂಟು ಅದು H+ಅನ್ನು ಕೊಡ್ಬೋದು. ಇಲ್ಲ H+ಅನ್ನು ತೊಗೊಂಡ್ಬಿಟ್ಟು H2SO4 ಕೂಡ ಆಗ್ಬೋದು. ಹಾಗಾಗಿ HSO4 ಮೈನಸ್ ಕ್ಯಾನ್ ಆ್ಯಕ್ಟ್ ಆಸ್ ಬೋತ್ ಆ್ಯಸಿಡ್ ಆಸ್ ವೆಲ್ ಆಸ್ ಬೇಸ್. ಸೊ ದಿಸ್ ಆಲ್ ಅಬೌಟ್ ಫಾರ್ ಪಾರ್ಟ್ 1. ಪಾರ್ಟ್ 2ದಲ್ಲಿ ನೆಕ್ಸ್ಟ್ 20 ಕ್ವಶನ್ಸನ್ನು ಡಿಸ್ಕಸ್ ಮಾಡುವ. ಓಕೆ, ಬಾಯ್.